ಜಮೀನು ಅಕ್ವೈರ್ ಹೋರಾಟ ಜಮೀನು ಭೂಸ್ವಾಧೀನ ಬೇಡ ಅಂತ ಹೋರಾಟ ಮಾಡ್ತಾಯಿದ್ದೀರೋ ಇಲ್ಲ ಯಾವುದು ರಿಯಲ್ ಎಸ್ಟೇಟ್ ದಂಧೆಗೆ ಹೋರಾಟ ಮಾಡ್ತೀರೋ ಅದನ್ನು ಕ್ಲಿಯರ್ ಮಾಡಿ ಫಸ್ಟು. ನೀವು ಮಾಡ್ತಾ ಇರೋದೆಲ್ಲ ರಿಯಲ್ ಎಸ್ಟೇಟ್ ದಂಧೆಗೆ. ಯಾಕೆ ಅಂತಂದರೆ ನಿಮಗೆ ಹೊರಗಡೆಯಿಂದ ಸಾಕಷ್ಟು ಜನ ಬಂಡವಾಳ ಆಗ್ತಾವೆ. ಇದಕ್ಕೆ ಯಾರು ಆಗ್ತಾ ಇರೋರು ಅಂದರೆ ಎಸ್ಟೇಟ್ದಾರರು ಅವರು ಸಿಕ್ಕಾಪಟ್ಟೆ ಬಂಡವಾಳ ಆಗ್ತಾರೆ. ಅದು ಅವರಣೆ ಬರ, ಅದು ಇವರಣೆ ಬರ. ಇದರ ಅರ್ಥ ಈ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ನಾವು 20 ವರ್ಷದಿಂದ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ. ಇಲ್ಲಿ ಮಾತ್ರ ಜಮೀನು ತೆಗಿಯಕ್ಕೆ ಬರ್ತಾರೆ, ಕನ್ವರ್ಷನ್ ಆಗಲ್ಲ ಅಂತಾರೆ, ಏನೋ ಅವರಿಷ್ಟ ಕೊಟ್ಟಷ್ಟು ರೇಟು. ರೈತರ ಸಮಸ್ಯೆ ಪ್ರತಿಯೊಬ್ಬರಿಗೂ ಬಂದೇ ಬರ್ತದೆ. ಯಾರು ಇವತ್ತು ಈಗ 14 ತಿಂಗಳಾಯ್ತು ಇಲ್ಲಿ ಜಮೀನು ವ್ಯವಹಾರ ಆಗಿ ನಿಂತೋಗಿ ಎಲ್ಲ ಯಾವುದೇ ಟ್ರಾನ್ಸಾಕ್ಷನ್ ಆಯ್ತಲ್ಲ. ಇವತ್ತು ರೈತರು ಎಲ್ಲ ರೈತರು ಬಡ ರೈತರ, ಸಣ್ಣ ರೈತರಾಗ್ಬೋದು, ದೊಡ್ಡ ರೈತರಾಗ್ಬೋದು, ತುಂಬ ಕಷ್ಟದಲ್ಲಿದ್ದೀವಿ. ಎಲ್ಲರೂ ಮಾರಾಟ ಮಾಡಲೇಬೇಕು. ಈ ರಿಯಲ್ ಎಸ್ಟೇಟ್ ದಂಧೆ ಏನಾದ್ರು ಇದನ್ನು ನಿಲ್ಲಿಸ್ಬಿಟ್ಟು ಈಗ ಏನಾದ್ರು ಬಿಟ್ಬಿಟ್ರೆ ರಿಯಲ್ ಎಸ್ಟೇಟ್ ದಂಧೆ ಸ್ಟಾರ್ಟ್ ಆಗ್ತದೆ. ಯಾರು ಈಗ ಜಮೀನುಗಳು ಯಾರೋ ಕೆಲವು ರಸ್ತೆ ಪಕ್ಕದಲ್ಲವರೆ ಅವರು ಬಿಗಿರ್ಬೋದು, ಒಳಗಡೆ ಇರ್ತಕ್ಕಂಥವರು ಕಷ್ಟ ಮಾರಲೇಬೇಕು. ಅವ್ರ ಜಮೀನು ಮಾರೋಕ್ಕೆ ಇವರು ಈ ರೇಟ್ ದರ ಕೊಡಲ್ಲ. ಇವ್ರು ಏನಾಗೋದು ಅಂದರೆ ಕಡಿಮೆಗೆ ರೇಟ್ಗೆ ಮಾಡ್ಕೋಬೇಕು, ಅವರೇನೋ ಬಿಸ್ನೆಸ್ ಮಾಡ್ಕೋಬೇಕು. ಇದೊಂದಲ್ಲದೆ ಇವರೆಲ್ಲರೂ ರೈತರನ್ನ ಹೋರಾಟ ಮಾಡಿ. ಯಾಕೆ ರೈತರನ್ನ ಹೋಗಿ ಈ ಥರ ಪ್ರಚೋದನೆ ಮಾಡ್ತೀನಿ? ನೀವು ಜಮೀನು ಬೇಡ ಅಂದರೆ ಅದನ್ನ ಮೇಲೆ ಹೋರಾಟ ಮಾಡಬೇಕಲ್ವಾ? ಈ ಥರ ಸರ್ಕಾರದ ಆದೇಶ ಎಲ್ಲ ಕಮ್ಮಿ ಕೊಡ್ತಾರೆ, ಇದು ಕೊಡ್ತಾರೆ ಅಂತ ಇದು ಯಾವುದು ಹೋರಾಟ ಇದು? ಇಲ್ಲಿ ರೈತರು ನಾವು ಏನಾಗಬೇಕು? ನಾವು ಹೇಳ್ತಾ ಇರೋದು ಈ ಹೋರಾಟಕ್ಕೆ ಯಾವುದೇ ಕಿಂಚಿತ್ತು ಬೆಲೆ ಇಲ್ಲ. ನೀವು ಮಾಡ್ತಾ ಇರೋದು ಬೇರೆ ದಳ್ಳಾಳಿಗಳಿಗೆ, ನಾವು ಇಲ್ಲಿರ್ತಕ್ಕಂಥ ಎಲ್ರಿಗೂ ಸೇರಿಸಿ ಹೇಳ್ತಾಯಿದ್ದೀನಿ, ಯಾವುದೇ ದಳ್ಳಾಳಿಗಳಿಗೆ ಅವಕಾಶ ಕೊಡಲ್ಲ, ದಳ್ಳಾಳಿ ವ್ಯಾಪಾರಕ್ಕೆ ನಾವು ಅವಕಾಶ ಕೊಡಲ್ಲ. ಈಗ ಏನಾಗಿದೆ 20 ವರ್ಷದಿಂದ ಅನುಭವಿಸಿರೋದ್ರಿಂದ ಸಾಕಾಗಿದೆ. ಈಗ ನಾವು ಸರ್ಕಾರದ ಏನು ಒಂದು ತೀರ್ಮಾನ, ಈಗ ಎಲ್ಲ ಥರದ ಹೋರಾಟ ನಾವು ಮಾಡಿದ್ವಿ. ಈಗ 14 ತಿಂಗಳಿಂದ ನಾವು ಎಷ್ಟು ಮೀಟಿಂಗ್ ಮಾಡಿದ್ದೀವಿ, ಎಷ್ಟು ಶಾಸಕರನ್ನ ಭೇಟಿ ಮಾಡಿದ್ದೀವಿ. ಆ ಹೋರಾಟಕ್ಕೆ ದರ ಒಂದು ತರೋಕ್ಕಾಗಲಿ, ಪ್ರತಿಯೊಂದು ಹಂತ ಹಂತವಾಗಿ ಎಲ್ರಿಗೂ ಕೂಲಿ ಕಾರ್ಮಿಕರು ಎಲ್ರಿಗೂ ಅನುಕೂಲ ಆಗಬೇಕು ಅಂತ ಹೋರಾಟವನ್ನು ನಾವು 14 ತಿಂಗಳಿಂದನೂ ಸತತವಾಗಿ ನಾವೆಲ್ಲ ರೈತರನ್ನ ಸಭೆ ಮಾಡಿ ನಾವು ಒತ್ತಡ ಹಾಕಿ ಸರ್ಕಾರವನ್ನು ಸ್ಪಂದಿಸದೆ ಎಲ್ಲನೂ ಮಾಡಿ ನಾವು ಒಂದು ಲೆವೆಲ್ ತಂದಾಗ ನೀವು ಬರೀ ಮೈನಸ್ ಮಾಡ್ತೀರಿ. ಏನಾದ್ರ ಅರ್ಥ? ನೀವು ಎಷ್ಟು ಜನ ಅಲ್ಲಿ ಹೋರಾಟ ಮಾಡ್ತಕ್ಕಂಥ ಏನೇನು ವ್ಯವಸಾಯ ಮಾಡಿ ಎಷ್ಟು ಜನ ಇದ್ದೀರಿ? ಯಾವ ಥರದ ನಿಮ್ಮ ಇದರ ಉದ್ದೇಶ ಏನು? ಎಲ್ಲಿ ಬಿಡಿಸಿ ಎಲ್ಲಿ ನಿಮ್ಮ ಮೊದಲು ನೀವು ಹೋರಾಟ ಮಾಡಿ ಅವಾಗ ಸರ್ ಸಡನ್ನಾಗೇ ನೀವು ಇದಕ್ಕಿದಂಗೆ ಇದಕ್ಕೆ ಬರಬೇಕು ಅಂದರೆ ನಿಮ್ಮ ಹೋರಾಟದ ಒಂದು ಇದು ಬೇಕಲ್ಲ. ಯಾಕೆ ನಾನು ಇಂತಿಂಥ ಜಾಗದಲ್ಲಿ ಇಂತಿಂಥ ಟೈಮಲ್ಲಿ ನೋಡಿ ನಮ್ಮ ಹತ್ರ ದಾಖಲಾತಿ ಇದೆ, ನಾನು ಇಂಥ ಟೈಮಲ್ಲಿ ಇದು ಬೇಡ ಅಂತ ಹೋರಾಟ ಮಾಡಿದ್ದೀನಿ ಅಂತ ನಿಮ್ಮಲ್ಲಿ ಯಾವುದೂ ಇಲ್ಲ. ಹೋರಾಟದ ಯಾವುದೇ ಥರದ ಒಂದಿಲ್ಲ. ಸಡನ್ನಾಗಿ ಬರೀ ಈಗ ಅಷ್ಟೇ ಮೈನಸ್ ಮಾಡೋಕ್ಕೆ ಹೊರಟಿದ್ದೀರಿ. ಮೈನಸ್ ಮಾಡೋಕ್ಕೆ ನಾವು ಹೊರಡಲ್ಲ, ನಾವು ಒಪ್ಪಲ್ಲ. ನಾವು ಎಲ್ಲರೂ ಕೂಡ ಆಸ್ತಿವಂತ, ನಮ್ಮ ಆಸ್ತಿ ನಮ್ಮ ಹಕ್ಕು ಅನ್ನೋದು ಯಾವ ರೀತಿ ಹೇಳಿದ್ರೆ ನಮ್ಮ ಅದು. ನಾವು ಏನು ಈಗ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂಗೆ ಶೀಘ್ರವಾಗಿ ಒಂದು ಏನು ಆದೇಶ ಮಾಡಿದರೋ ಅದ್ರ ಪ್ರಕಾರ ನಮ್ಮ ರೈತರಿಗೆ ಪರಿಹಾರ ಕೊಡೋದಾಗಲಿ, ಪುನರ್ವಸತಿ ಕೊಡೋದಾಗಲಿ, ಮತ್ತು ಏನು ನಿವೇಶನ ಬೇರೆ ಬೇರೆ ಆದೇಶ ಆಗಿದೆ ಅದ್ರ ಪ್ರಕಾರ ಬೇಗ ಅಷ್ಟು ಕ್ರಮ ತಗೋಬೇಕು. ಇಲ್ಲ ಅಂತಂದರೆ ನಾವು ಬೇರೆ ಥರದಲ್ಲಿ ನಾವು ಕೂಡ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡಬೇಕಾಗ್ತದೆ. ಭಾಳ ತೊಂದರೆಯಲ್ಲಿದ್ದೀವಿ ನಮ್ಮ ರೈತರು. ರಿಯಲ್ ಎಸ್ಟೇಟ್ ದಂಧೆ ಆಗೋಯ್ತದೆ ಇದು. ಅರ್ಥ ಆಯ್ತಾ? ದಯವಿಟ್ಟು ನಾವು ಇದಕ್ಕೆ ಈ ನಮ್ಮ ಆಸ್ತಿ ನಾವು ಯಾವುದೇ ಕಾರಣಕ್ಕೂ ಏನು ಸರ್ಕಾರ ತೀರ್ಮಾನ ತಗೋತು ಅದಕ್ಕೆ ನಾವು ಬದ್ಧವಾಗಿದ್ವಿ. ನಮ್ಮ ಆಸ್ತಿನ ನಾವು ಈ ಒಂದು ಪ್ರಾಜೆಕ್ಟ್ಗೆ ನಾವು ಕೂಡ ಒಪ್ಪಿದ್ದೀವಿ. ಸರ್ಕಾರದ ಎಲ್ಲ ಇಲ್ಲ ಅವ್ರು ಹೊಡೆಸಿರ್ತಕ್ಕಂಥ ಎಲ್ಲ ನಮ್ಮ ಹಕ್ಕು. ನಾವು ಇನ್ನೊಬ್ಬರಿಗೆ ಇದೆ, ನಾವು ಬೇರೆ ಯಾರನ್ನೂ ನಾವು ಕೇಳಲ್ಲ, ನಾವು ಯಾವುದೇ ಥರದ್ದು ಮಾಡಲ್ಲ. ನಮ್ಮ ಆಸ್ತಿಗಳು ನಾವೆಲ್ಲ ಆಸ್ತಿವಂತರು. ಇಲ್ಲಿ ಬರೆದಿರ್ತಕ್ಕಂಥ ಎಲ್ಲರೂ ಕೂಡ ಸಣ್ಣ ರೈತರು, ದೊಡ್ಡ ರೈತರು, ಕೂಲಿ ಕಾರ್ಮಿಕರು ಎಲ್ಲರೂ ಅವರೇ. ಇಲ್ಲಿ ಯಾರೋ ದೊಡ್ಡವರೇ ಬಂದುಬಿಡಲಿಲ್ಲ. ಅಲ್ಲಿ ಪ್ರತಿಯೊಬ್ಬರು ಅವರೇ. ಎಲ್ಲರೂ ಕೂಡ ಅವ್ರ ಆಸ್ತಿ ಅವರಕ್ಕೂ ಇದನ್ನು ಮತ್ತೆ ನಾವು ಇದನ್ನು ಮುಂದುವರೆದು ಬಿಟ್ರೆ ಇದು ಮತ್ತೆ ಇದೇ ಥರ ಯಾವುದೇ ಅಭಿವೃದ್ಧಿನೂ ಆಗಲ್ಲ, ಏನೂ ಆಗಲ್ಲ. ನಾಳೆ ರೈತ ಕಷ್ಟ ಬಂದೇ ಬರ್ತದೆ. ಅವ್ನು ಮಾರಕ್ಕೆ ಹೋದಾಗ ದಾರಿ ಇಲ್ದವ್ರನ್ನೇ ಮತ್ತೆ 50 ಲಕ್ಷಕ್ಕೆ ಹೋಗ್ತಾರೆ. ಎಲ್ಲಣ್ಣ ಅವ್ರು 2.5 ಲಕ್ಷ 2.5 ಕೋಟಿ 3 ಕೋಟಿ ಕೊಡ್ತಿದ್ದು ಅಂತಂದರೆ ನಿನ್ನ ಜಮೀನು ಮಾರು ಅಂತ ನಮ್ಮ ಉಳಿಸ್ಕೊಟ್ಟಿದ್ವಿ, ಈಗ ಮಾರ್ಕೋಬೇಡ ಹೋಗು ಅಂತಾರೆ. ಇಲ್ಲಾಂದ್ರೆ 50 ಲಕ್ಷ ದಾರಿ ಇಲ್ಲ, ಇನ್ನೊಂದು 5 ಲಕ್ಷ ನಿಮ್ಗೆ ಜಾಸ್ತಿ ಕೊಡಿ. ಏನೋ ಈ ಥರದ ದಂಧೆ ನಡೆದೇ ನಡೀತದೆ. ಇದನ್ನು ತಡೆಯೋಕ್ಕಾಗಲ್ಲ. ಆ ದಂಧೆಗೆ ನಾವು ಅವಕಾಶ ಕೊಡಲ್ಲ, ಯಾವುದೇ ದಂಧೆ ಕೊಡಲ್ಲ. ಇವತ್ತು ಒಳಗಡೆ ದಾರಿ ಇಲ್ಲದೆ ಇರೋ ರೈತ, ಯಾವುದೋ ಎಲ್ಲೋ ಮೂಲೆ ಇರ್ತಕ್ಕಂಥ ಜಮೀನು, ರಸ್ತೆಯಲ್ಲಿರೋ ಜಮೀನು ಎಲ್ಲ ಒಂದೇ ಆಗೋದು. ಈಗ ಒಬ್ಬ ಕಡೆ ರೈತನಿಗೆ ಏನು ಇಲ್ಲದೆ ಇರ್ತಕ್ಕಂಥ ದಾರಿ ಇಲ್ಲಿರ್ತಕ್ಕಂಥ ರೈತನಿಗೆ ಏನು ರೇಟ್ ಬರ್ತದೋ ರಸ್ತೆಯಲ್ಲಿರೋರಿಗೂ ಅದೇ ಮಾಡಿ ಒಂದೇ ಸ್ವಲ್ಪ 10 ಲಕ್ಷ ಹೆಚ್ಚು ಕಮ್ಮಿ ಎಲ್ರಿಗೂ ಒಂದೇ ಮಾಡೋರೆ. ಸೈಟೂ ಕೂಡ ಅದೇ ಏನು ಈಗ ನಿವೇಶನ ಕೂಡ ಎಲ್ರಿಗೂ ಸಮಾನೆ, ರೇಟೂ ಸಮಾನೆ. ಎಲ್ಲವನ್ನು ನ್ಯಾಯಯುತರಾದಲ್ಲಿ ಮತ್ತು ಯಾರು ವಸತಿ ಇಲ್ವೋ ಅವ್ರಿಗೇನಾದ್ರು ಗುರುತಿಸಿ ನಿವೇಶನ ಅವ್ರಿಗೆಲ್ಲ ಒಂದು ನಿವೇಶನ ಕೊಡ್ತಕ್ಕಂಥದ್ದು. ಜೊತೆಗೆ ಇನ್ನೊಂದು ಏನಾಗಿದೆ, ಇಲ್ಲಿ ಗೋಮಾಳ ಜಮೀನು ಏನು ಈ P ನಂಬರ್ಗಳು ಜಾಸ್ತಿ ಇದ್ದಾವೆ. ಇವು ಈಗ ಕೆಲವು ಪೋಡಿ ಮಾಡಿಸಿದ್ದಾರೆ ಸರ್ಕಾರದಿಂದ.
ಇನ್ನೂ ಸಾಕಷ್ಟು ಪೋಡಿಯಾಗಿಲ್ಲ. ಈಗ ಅವೆಲ್ಲ ನೆಕ್ಸ್ಟು ಮಾರಾಟಕ್ಕೆ ಬರೋಲ್ಲ, ವೇಸ್ಟ್ ಲ್ಯಾಂಡ್. ಈಗ ಅವು ಎಸ್ ಸಿ ಲ್ಯಾಂಡ್ಗಳು ಇವತ್ತು ಸರ್ಕಾರದ ಪರ್ಮಿಷನ್ಗೆ ಹೋಗಬೇಕು. ಅವುಗಳನ್ನ ಏನು ಇಷ್ಟ ಬಂದ ರೇಟ್ಗೆ ಕೇಳ್ತಾರೆ, 20 ಲಕ್ಷಕ್ಕೆ ಕೇಳ್ತಾರೆ. ಬೇಕಾರೆ ನಾವು ಪರ್ಮಿಷನ್ ತಗೋಬೇಕು, ನಾವು ಮಾಡ್ಕೋಬೇಕು. ಪರಿಸ್ಥಿತಿ ರೈತ ಅವತ್ತಿನ ಕಷ್ಟ ತಗೊಲ್ಲ, ಹೇಳೋಕ್ಕಾಗಲ್ಲ. ಯಾರು ರೈತರದ್ದು ಹೆಂಗೆ ಎಲ್ಲ ನಾವು ದುಡ್ದು ಇವತ್ತಿನ ವ್ಯವಸಾಯದಲ್ಲಿ ನಾವು ದುಡ್ದು ಏನೂ ಮಾಡೋಕ್ಕಲ್ಲ, ಮನೆ ಕಟ್ಟೋಕ್ಕಲ್ಲ, ಮಗಳು ಮದುವೆ ಮಾಡೋಕ್ಕಲ್ಲ, ಸ್ಕೂಲ್ ಫೀಸ್ ಕಟ್ಟೋಕ್ಕಲ್ಲ. ಭಾಳ ಕಷ್ಟ ಇದೆ. ಕಷ್ಟ ರೈತರಿಗೆ ಬಂದೇ ಬಂದು ಜಮೀನು ಮಾರಲೇಬೇಕು. ನಾವು ಮಾರಕ್ಕೆ ಹೋದಾಗ ನಮ್ಮ ಲಾಕ್ ಮಾಡ್ಕೋತಾರೆ. ರಿಯಲ್ ಎಸ್ಟೇಟ್ ದಂಧೆ ಅಂತೂ ಹಾಗೆ ಆಯ್ತದೆ. ಇದು ಅದಲ್ಲದೆ ಬೇರೆ ಉದ್ದೇಶ, ಇಲ್ಲಿ ಹೋರಾಟದ ಉದ್ದೇಶ ಯಾವುದು ನಮ್ಮ ಕಣ್ಣು ಕಾಣ್ತಾ ಇಲ್ಲ. ನಾವು ಇಲ್ಲೆಲ್ಲ ಬಂದಿರತಕ್ಕಂಥ ಎಲ್ಲ ರೈತರ ಮಕ್ಕಳೇ. ನಾವು ಇವ್ರು ಯಾರಿಗೂ ಅನ್ಯಾಯ ಆಗಿ ನಾನು ಬಿಡಲ್ಲ. ನಾವಂತೂ ಇದಕ್ಕೆ ಈ ದಂಧೆಗೆ ನಾವು ಬ್ರೇಕ್ ಹಾಕ್ತೀವಿ. ಅದಕ್ಕಿಂತ ಹೆಚ್ಚು ವಿಚಾರವಾಗಿ ಹೇಳಬೇಕು ಅಂತಂದರೆ ಇನ್ನೂ ಮಾತಾಡ್ತಾರೆ ಕೆಲವರು. ಅದಲ್ಲದೆ ಬೇರೆ ಯಾವ ಥರದಲ್ಲೂ ನಾನು ಈ ರಿಯಲ್ ಎಸ್ಟೇಟ್ ದಂಧೆ ಅವಕಾಶ ಕೊಡಲ್ಲ ಅಂತ ಹೇಳ್ತಾ ಈ ಒಂದು ಸಭೆಗೆ ಆಗಿದ್ದು ಎಲ್ಲರೂ ಒಂದು ಸಹ ನಾನು ಮಾತು ಮುಗಿಸ್ತೀನಿ. ಮುಂದೆ ಮಾತಾಡ್ತೀನಿ.